ಹಲೋ ಹಾಯ್ ಫ್ರೆಂಡ್ಸ್, ವಿಶ್ವ ಜಲ ದಿನ. ಸಕಲ ಜೀವರಾಶಿಗಳಿಗೂ ನೀರು ಅತ್ಯಗತ್ಯ. ನೀರು ಜಲ ಉದಕ ಎಂದು ಕರೆಯುತ್ತೇವೆ. ಪಂಚಭೂತಗಳಲ್ಲಿ ಇದು ಶ್ರೇಷ್ಠ. ನೀರನ್ನು ಗಂಗಾ ಮಾತೆ ಎಂದು ಪೂಜಿಸುವ ದೇಶ ನಮ್ಮದು. ಬೈಬಲ್ ವಿಶ್ವ ನೀರಿನಿಂದಲೇ ರೂಪುಗೊಂಡಿದೆ ಎನ್ನುತ್ತದೆ. ಜಗತ್ತಿನ ನಾಗರಿಕತೆಗಳೆಲ್ಲವೂ ನದಿ ತೀರದಿಂದಲೇ ಉಗಮಗೊಂಡಿವೆ. ಸಿಂಧೂ ನಾಗರಿಕತೆ, ಈಜಿಪ್ಟ್ ನಾಗರಿಕತೆ ನೈಲ್ ನದಿ ತೀರದಲ್ಲಿಯೇ. ರೋಟರ್ಡಮ್, ಲಂಡನ್, ಮಾಂಟ್ರಿಯಲ್, ಪ್ಯಾರಿಸ್, ನ್ಯೂಯಾರ್ಕ್ ಸಿಟಿ, ಚಿಕಾಗೋ, ಹಾಂಗ್ಕಾಂಗ್ ಇವೆಲ್ಲವೂ ಪ್ರಗತಿಗೆ ಕಾರಣವಾದದ್ದು ಜಲದಿಂದಲೇ. ಜಲಮಾರ್ಗದಿಂದಲೇ ವ್ಯಾಪಾರ, ವಹಿವಾಟು, ಆಮದು ರಫ್ತುಗಳಿಗೆ ಈ ನಗರಗಳಿಗೆ ಸುಲಭವಾಗಿತ್ತು. ನೀರಿಗೆ ವಾಸನೆ, ರುಚಿ, ಬಣ್ಣವಿಲ್ಲ. ನೀರು ಆಮ್ಲಜನಕ ಹಾಗೂ ಜಲಜನಕ ಪರಮಾಣುಗಳಿಂದ ಕೂಡಿದೆ. ನೀರಿಲ್ಲದೆ ಮನುಷ್ಯನ ಚಟುವಟಿಕೆಗಳು ಪ್ರಾರಂಭವಾಗುವುದಿಲ್ಲ. ನೀರಿಗಾಗಿಯೇ ಹೊಡೆದಾಟ, ಜಗಳ. ಪ್ರಾಣ ಕೊಟ್ಟೆವು, ನೀರು ಕೊಡುವುದಿಲ್ಲ. ಕಾವೇರಿ ಮಹದಾಯಿ ಸಮಸ್ಯೆ ಕಾಣಬಹುದು. ಭೂಮಿಯು 71% ಭಾಗ ಜಲಾವೃತಗೊಂಡಿದೆ. ಬಳಕೆಗೆ ಯೋಗ್ಯವಾದ ಪ್ರಮಾಣ ಕೇವಲ 2.7% ಮಾತ್ರ. ನೀರಿನ ಮೂಲಗಳಾದ ನದಿ, ಸರೋವರದಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗುತ್ತಿದೆ. ಇದರಿಂದ ವಿಶ್ವಸಂಸ್ಥೆ 1992ರಲ್ಲಿ ರಿಯೋ ಡಿ ಜನೈರೊದಲ್ಲಿ ಸಭೆ ಕರೆಯಿತು. ಪ್ರತಿ ವರ್ಷ ಮಾರ್ಚ್ 22ನ್ನು ವಿಶ್ವ ಜಲ ದಿನವನ್ನಾಗಿ ಆಚರಿಸಲಾಗುತ್ತದೆ ಎನ್ನುವ ನಿರ್ಣಯ ತೆಗೆದುಕೊಂಡಿತು. 1993ರಲ್ಲಿ ಮಾರ್ಚ್ 22ರಂದು ವಿಶ್ವ ಜಲ ದಿನವನ್ನಾಗಿ ಆಚರಿಸಲಾಗುತ್ತದೆ. ನೀರಿನ ಹಂಚಿಕೆಯಲ್ಲಿ ಭ್ರಷ್ಟಾಚಾರವನ್ನು ಸಹ ಕಾಣುತ್ತಿದ್ದೇವೆ. ಕುಡಿಯುವ ನೀರಿಗೆ ಬೆಲೆ ತೆರಬೇಕಾಗಿದೆ. ಹನಿ ಹನಿ ಕೂಡಿದರೆ ಹಳ್ಳ, ತೆನೆ ತೆನೆ ಕೂಡಿದರೆ ಬಳ್ಳ ಎನ್ನುವಂತೆ ನೀರು ಉಳಿಸುವ ಪಣ ತೊಡಬೇಕಾಗಿದೆ. ಇಲ್ಲದಿದ್ದರೆ ನಮ್ಮ ಮುಂದಿನ ಪೀಳಿಗೆಗೆ ನೀರಿಲ್ಲದ ಪರಿಸ್ಥಿತಿ ಒದಗಿ ಬರಬಹುದು. ನೀರು ಉಳಿಸಲು ನಾವು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಯ ಕ್ರಮಗಳು: ಮುಖ ತೊಳೆಯಲು, ಬ್ರಷ್ ಮಾಡಲು ಅನಾವಶ್ಯಕ ನೀರು ಪೋಲಾಗದಂತೆ ನೋಡಿಕೊಳ್ಳಬೇಕು. ಸ್ನಾನದ ನಂತರ ನೀರಿನಲ್ಲಿ ಸಂಪೂರ್ಣವಾಗಿ ಬಂದ್ ಮಾಡಬೇಕು. ಸಾರ್ವಜನಿಕ ಸ್ಥಳಗಳಲ್ಲಿ ಕೊಳವೆ, ಟ್ಯಾಂಕ್, ನಲ್ಲಿ ನೀರು ಚರಂಡಿಗಳಲ್ಲಿ ಹರಿಯುತ್ತಿದ್ದರೆ ಅದನ್ನು ನೋಡಿ ಬಂದ್ ಮಾಡಬೇಕು. ಪಾಶ್ಚಾತ್ಯ ಶೈಲಿಯ ಕಮೋಡ್ ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು. ಗಿಡಗಳಿಗೆ ಸರಿಯಾಗಿ ನೀರುಣಿಸಬೇಕು. ಪೋಲಾಗದಂತೆ ಎಚ್ಚರ ವಹಿಸಬೇಕು. ಅನಾವಶ್ಯಕವಾಗಿ ವಾಷಿಂಗ್ ಮಿಷಿನ್ ನಲ್ಲಿ ಬಟ್ಟೆಗಳನ್ನ ಹಾಕಬಾರದು. ಅನಾವಶ್ಯಕವಾಗಿ ಬೋಟು, ಪಾದರಕ್ಷೆ, ವಾಹನಗಳನ್ನ ತೊಳೆಯಲು ನೀರು ಪೋಲು ಮಾಡಬಾರದು. ನಲ್ಲಿಗೆ ಮೀಟರ್ ಅಳವಡಿಸಿ ಅವಶ್ಯಕತೆ ಇದ್ದಷ್ಟೇ ನೀರನ್ನ ಬಳಸಬೇಕು. ಗಣೇಶ ಚತುರ್ಥಿಯಂದು ಬಣ್ಣರಹಿತ ಮೂರ್ತಿ ನಿರ್ಮಿಸಬೇಕು. ಇಲ್ಲದಿದ್ದರೆ ನದಿ, ಕೆರೆಗಳ ಬದಲು ಬಕೆಟ್ ನಲ್ಲಿ ಗಣೇಶನನ್ನ ವಿಸರ್ಜಿಸಬೇಕು. ಇದರಿಂದ ಜಲಮಾಲಿನ್ಯವನ್ನ ತಡೆಯಬಹುದು. ಅಂತರ್ಜಲ ಹೆಚ್ಚಿಸಲು ಇಂಗು ಗುಂಡಿಗಳನ್ನ ನಿರ್ಮಿಸಬೇಕು. ಬೆಂಗಳೂರು ನಗರಗಳಲ್ಲಿ 40x60 ನಿವೇಶನಕ್ಕೆ ಮಳೆ ನೀರಿನ ಕೊಯ್ಲು ಕಡ್ಡಾಯ ಎಂಬ ಕಾನೂನು ಬಂದಿದೆ. ಅದನ್ನ ಪಾಲಿಸಬೇಕು. ಪ್ರತಿಯೊಂದು ಮನೆಗಳಲ್ಲೂ ನೀರು ಶುದ್ಧೀಕರಿಸುವ ಯಂತ್ರ ಬಂದಿದೆ. ಅದರಿಂದ ಬರುವ ತ್ಯಾಜ್ಯ ನೀರನ್ನ ಚೆಲ್ಲುವ ಬದಲು ಗಿಡಗಳಿಗೆ, ಪಾತ್ರೆ ತೊಳೆಯಲು, ಬಟ್ಟೆ ಒಗೆಯಲು, ನೆಲ ಒರೆಸಲು ಬಳಸಿಕೊಳ್ಳಬೇಕು. ನೀರಿನ ಮಹತ್ವ, ಉಪಯೋಗ ತುಂಬಾ ಇದೆ. ಆದ್ದರಿಂದ ಜಲ ಸಂರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈ ದಿನ ಮಾತ್ರ ಸೀಮಿತವಾಗಿರದೆ ಪ್ರತಿನಿತ್ಯ ಜಲ ಕಾಳಜಿ, ಸಂರಕ್ಷಣೆಯನ್ನ ಮಾಡಬೇಕು. ನಮ್ಮ ಮುಂದಿನ ಪೀಳಿಗೆಗೆ ಜಲ ಸಂಪನ್ಮೂಲ ಉಳಿಸಿ ಹೋಗೋಣ. ಇಲ್ಲದಿದ್ದರೆ ಸಾಮಾಜಿಕ ಜಾಲತಾಣದಲ್ಲಿ, ಟಿವಿಯಲ್ಲಿ ತೋರಿಸುವಂತೆ ಬರಗಾಲ, ಕ್ಷಾಮ ಹಾಗೂ ನಲ್ಲಿ ನೀರು ತಿರುವಿದಾಗ ಒಂದು ಹನಿ ನೀರು ಬರುವುದಿಲ್ಲ. ಆ ಪರಿಸ್ಥಿತಿ ಎದುರಿಸಬೇಕಾಗುತ್ತದೆ. ನಾನು ಮಾತ್ರ ನೀರು ಸಂರಕ್ಷಣೆ ಮಾಡಿದರೆ ಏನು ಪ್ರಯೋಜನ, ಎಲ್ಲರೂ ಮಾಡಬೇಕೆಂಬ ಅಸಡ್ಡೆಯನ್ನ ತೋರದೆ ಪ್ರತಿಯೊಬ್ಬರು ತಮ್ಮಲ್ಲಿಯೇ ಜಾಗೃತಿಯಾಗಬೇಕೆಂದು ತಿಳಿಸುತ್ತಾ, ಈ ಜಲ ದಿನದ ಪ್ರಬಂಧ ಅಥವಾ ಭಾಷಣ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.